ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ 14 ವರ್ಷಗಳ ಬಳಿಕ ಎಂಟ್ರಿ ಆಗ್ತಿದ್ದಾರೆ. ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಗ್ರ್ಯಾಂಡ್ ಎಂಟ್ರಿ ಆಗ್ತಿದೆ. 14 ವರ್ಷಗಳ ಬಳಿಕ ಬಳ್ಳಾರಿಗೆ ರೆಡ್ಡಿ ಅವರು ಭೇಟಿ ಕೊಡ್ತಿದ್ದಾರೆ. ಮರು ಪ್ರವೇಶಕ್ಕೂ ಮುನ್ನ ರಿಪಬ್ಲಿಕ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಳ್ಳಾರಿಗೆ ಹೋಗ್ತಿರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ನನ್ನ ಕನಸುಗಳೆಲ್ಲ ಅರ್ಧಕ್ಕೆ ನಿಂತಿದೆ, ಆ ಕನಸುಗಳನ್ನ ಪೂರ್ತಿ ಮಾಡುವ ಕೆಲಸ ಮಾಡಬೇಕಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಹಾಗಾದ್ರೆ ಏನ್ ಮಾತಾಡಿದ್ದಾರೆ ಕೇಳಿ. ಸುಮಾರು 13 ವರ್ಷಗಳ ನಂತರ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಹೋಗೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ನೇರವಾಗಿ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ? ಯಾಕೆಂತಂದರೆ ಹಿಂದೆ ತಮ್ಮ ಪತ್ನಿಯವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ಏಕಾಂಗಿ ಸ್ಪರ್ಧೆ ಮಾಡಬೇಕಂತ ಅವತ್ತು ತಾವಿರಲಿಲ್ಲ. ಇವತ್ತು ಮತ್ತೆ ಬಳ್ಳಾರಿಗೆ ಹೋಗ್ತಿದ್ದೀರಿ, ಮತ್ತೆ ಬಳ್ಳಾರಿಯಲ್ಲಿ ಮತ್ತೆ ಒಂದು ಹಳೆಯ ಕಳೆ ಮತ್ತೆ ಶುರುವಾಗ್ತಾ ಇದೆ. ಈಗ ರಾಜಕೀಯವಾಗಿ ನೋಡೋದಾದರೆ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಬಳ್ಳಾರಿಗೆ ಹೋಗಿ ಎಂಟ್ರಿ ಆಗ್ತಾ ಇದ್ದೀರಿ. ಈಗ ನೋಡಿ, ರಾಜಕೀಯ ಅನ್ನೋದು ಒಂದು, ಎರಡನೇದು ಹುಟ್ಟೂರಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಒಂದು. ಸೊ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕನ್ನೋದು ಇಡೀ ಜಗತ್ತೆಲ್ಲ ನೋಡಿದ ಮೇಲೂ ಕೂಡ ನಮ್ಮೂರೇ ನಮಗೆ ಮೇಲು ಅನ್ನೋದು ಹೇಳಿದಾಗೆ, ಇವತ್ತು ನನಗೆ ಜನ್ಮಸ್ಥಳ, ನಾನು ಹುಟ್ಟಿ ಬೆಳೆದಿರೋಂಥ ಊರು. ಎಲ್ಲ ರೀತಿಯಲ್ಲಿ ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ಬೆಳೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಜನ್ಮ ಕೊಟ್ಟಿರುವಂಥ ನನ್ನ ಊರು. ಹೋಗ್ತಾ ಇರೋದು ನನಗೆ ಭಾಳ ಸಂತೋಷ. ಹಾಗಾಗಿ ಒಂದು ವೈಭವ ಅನ್ನುವಂಥ ಮಾತು ನೀವೇನು ಹೇಳಿದ್ದೀರಲ್ಲ, ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ, ನಾನಲ್ಲಿ ಮಂತ್ರಿಯಾಗಿ, ಸಾವಿರಾರು ಕೋಟಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಪೂರ್ಣ ಅಂದ್ರೇನು ಸಂಪೂರ್ಣ ಹಿಂದುಳಿದ ಜಿಲ್ಲೆ ಒಂದು ಹಣೆಪಟ್ಟಿಗೆ ಇದ್ದ ಬಳ್ಳಾರಿ ಒಂದು ಅಭಿವೃದ್ಧಿಯ ಜಿಲ್ಲೆ ಅನ್ನೋಂಥ ಒಂದು ಹಣೆಪಟ್ಟಿಗೆ ಕೊಂಡೊಯ್ದಿದ್ದೇ ನನಗೆ ಸಂತೋಷ. ಸಾಕಷ್ಟು ನನ್ನ ಕನಸುಗಳೆಲ್ಲ ಕೂಡ ಅರ್ಧಕ್ಕೆ ನಿಂತಿದೆ. ಬೆಂಗಳೂರು ಮಹಾನಗರ ನಂತರ ಎರಡನೇ ಮಹಾನಗರ ಆಗೋದಕ್ಕೆ ಕರ್ನಾಟಕದಲ್ಲಿ ಒಂದು ಅವಕಾಶ ಇರುವಂಥ, ಭೌಗೋಳಿಕವಾಗಿ ಅವಕಾಶ ಇರುವಂಥ ಊರದು. ಸೊ ಅದನ್ನು ಮತ್ತೆ ಒಂದು ದೊಡ್ಡ ಪ್ರಮಾಣದ ಮಹಾನಗರವಾಗಿ ಮಾಡೋದಕ್ಕೆ ನಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಒಂದು ನನ್ನ ಕನಸುಗಳೇನು ಅರ್ಧಕ್ಕೆ ನಿಂತಿದೆ ಅದನ್ನು ಪೂರ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋ ದಿಶೆಯಲ್ಲಿ ನನಗೆ ಇರೋ ಇನ್ನು ಕೆಲವೊಂದು ದಿವಸಗಳಿಗೆ ನಾನು ಪ್ರಯತ್ನ ಮಾಡ್ತೀನಿ. ಬಳ್ಳಾರಿಗೆ ಸಂಬಂಧಪಟ್ಟಂತೆ ಈಗ ಅವರು ಏನು ಎಂಟ್ರಿ ಆಗ್ತಾ ಇದ್ದಾರೆ ಅದು ಒಂದು ಕಡೆ ಸಂತಸ ಇದ್ದರೆ, ಮತ್ತೊಂದು ಕಡೆ ಅವ್ರಿಗೆ ಈಗ ಸಂಡೂರು ಉಪಚುನಾವಣೆಯ ಒಂದು ಸವಾಲು ಕೂಡ ಎದುರಾಗಿರ್ತಕ್ಕಂಥ. ಯಾಕೆಂತಂದರೆ ಸಹಜವಾಗಿ ಅವರು ತಮ್ಮ ಜಿಲ್ಲೆಗೆ ಎಂಟ್ರಿ ಕೊಡ್ತಾರ ಹಿನ್ನೆಲೆಯಲ್ಲಿ ಆ ಕ್ಷೇತ್ರವನ್ನು ಕೂಡ ಗೆಲ್ಲಿಸಿಕೊಳ್ಳುವಂತಹ ಒಂದು ಅವರಿಗೆ ಸವಾಲು ಕೂಡ ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಪ್ರತಿ ಮನೆಗೂ ಭೇಟಿಯಾಗಿ ನಾನು ಸಂಡೂರು ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ 14 ವರ್ಷಗಳ ಬಳಿಕ ಎಂಟ್ರಿ ಆಗ್ತಿದ್ದಾರೆ. ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಗ್ರ್ಯಾಂಡ್ ಎಂಟ್ರಿ ಆಗ್ತಿದೆ. 14 ವರ್ಷಗಳ ಬಳಿಕ ಬಳ್ಳಾರಿಗೆ ರೆಡ್ಡಿ ಅವರು ಭೇಟಿ ಕೊಡ್ತಿದ್ದಾರೆ. ಮರು ಪ್ರವೇಶಕ್ಕೂ ಮುನ್ನ ರಿಪಬ್ಲಿಕ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಳ್ಳಾರಿಗೆ ಹೋಗ್ತಿರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ನನ್ನ ಕನಸುಗಳೆಲ್ಲ ಅರ್ಧಕ್ಕೆ ನಿಂತಿದೆ, ಆ ಕನಸುಗಳನ್ನ ಪೂರ್ತಿ ಮಾಡುವ ಕೆಲಸ ಮಾಡಬೇಕಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಹಾಗಾದ್ರೆ ಏನ್ ಮಾತಾಡಿದ್ದಾರೆ ಕೇಳಿ. ಸುಮಾರು 13 ವರ್ಷಗಳ ನಂತರ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಹೋಗೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ನೇರವಾಗಿ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ? ಯಾಕೆಂತಂದರೆ ಹಿಂದೆ ತಮ್ಮ ಪತ್ನಿಯವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ಏಕಾಂಗಿ ಸ್ಪರ್ಧೆ ಮಾಡಬೇಕಂತ ಅವತ್ತು ತಾವಿರಲಿಲ್ಲ. ಇವತ್ತು ಮತ್ತೆ ಬಳ್ಳಾರಿಗೆ ಹೋಗ್ತಿದ್ದೀರಿ, ಮತ್ತೆ ಬಳ್ಳಾರಿಯಲ್ಲಿ ಮತ್ತೆ ಒಂದು ಹಳೆಯ ಕಳೆ ಮತ್ತೆ ಶುರುವಾಗ್ತಾ ಇದೆ. ಈಗ ರಾಜಕೀಯವಾಗಿ ನೋಡೋದಾದರೆ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಬಳ್ಳಾರಿಗೆ ಹೋಗಿ ಎಂಟ್ರಿ ಆಗ್ತಾ ಇದ್ದೀರಿ. ಈಗ ನೋಡಿ, ರಾಜಕೀಯ ಅನ್ನೋದು ಒಂದು, ಎರಡನೇದು ಹುಟ್ಟೂರಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಒಂದು. ಸೊ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕನ್ನೋದು ಇಡೀ ಜಗತ್ತೆಲ್ಲ ನೋಡಿದ ಮೇಲೂ ಕೂಡ ನಮ್ಮೂರೇ ನಮಗೆ ಮೇಲು ಅನ್ನೋದು ಹೇಳಿದಾಗೆ, ಇವತ್ತು ನನಗೆ ಜನ್ಮಸ್ಥಳ, ನಾನು ಹುಟ್ಟಿ ಬೆಳೆದಿರೋಂಥ ಊರು. ಎಲ್ಲ ರೀತಿಯಲ್ಲಿ ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ಬೆಳೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಜನ್ಮ ಕೊಟ್ಟಿರುವಂಥ ನನ್ನ ಊರು.
ಹೋಗ್ತಾ ಇರೋದು ನನಗೆ ಭಾಳ ಸಂತೋಷ. ಹಾಗಾಗಿ ಒಂದು ವೈಭವ ಅನ್ನುವಂಥ ಮಾತು ನೀವೇನು ಹೇಳಿದ್ದೀರಲ್ಲ, ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ ನಾನಲ್ಲಿ ಮಂತ್ರಿಯಾಗಿ ಸಾವಿರಾರು ಕೋಟಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಪೂರ್ಣ ಅದರೇನು ಸಂಪೂರ್ಣ ಹಿಂದುಳಿದ ಜಿಲ್ಲೆ ಒಂದು ಹಣೆಪಟ್ಟಿಗೆ ಇದ್ದ ಬಳ್ಳಾರಿ ಒಂದು ಅಭಿವೃದ್ಧಿಯ ಜಿಲ್ಲೆ ಅನ್ನೋಂಥ ಒಂದು ಹಣೆಪಟ್ಟಿಗೆ ಕೊಂಡೊಯ್ದಿದ್ದೇ ನನಗೆ ಸಂತೋಷ. ಸಾಕಷ್ಟು ನನ್ನ ಕನಸುಗಳೆಲ್ಲ ಕೂಡ ಅರ್ಧಕ್ಕೆ ನಿಂತಿದೆ. ಬೆಂಗಳೂರು ಮಹಾನಗರ ನಂತರ ಎರಡನೇ ಮಹಾನಗರ ಆಗೋದಕ್ಕೆ ಕರ್ನಾಟಕದಲ್ಲಿ ಒಂದು ಅವಕಾಶ ಇರುವಂಥ, ಭೌಗೋಳಿಕವಾಗಿ ಅವಕಾಶ ಇರುವಂಥ ಊರದು. ಸೊ ಅದನ್ನು ಮತ್ತೆ ಒಂದು ದೊಡ್ಡ ಪ್ರಮಾಣದ ಮಹಾನಗರವಾಗಿ ಮಾಡೋದಕ್ಕೆ ನಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಒಂದು ನನ್ನ ಕನಸುಗಳೇನು ಅರ್ಧಕ್ಕೆ ನಿಂತಿದೆ ಅದನ್ನು ಪೂರ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋ ದಿಶೆಯಲ್ಲಿ ನನಗೆ ಇರೋ ಇನ್ನು ಕೆಲವೊಂದು ದಿವಸಗಳಿಗೆ ನಾನು ಪ್ರಯತ್ನ ಮಾಡ್ತೀನಿ. ಬಳ್ಳಾರಿಗೆ ಸಂಬಂಧಪಟ್ಟಂತೆ ಈಗ ಅವರು ಏನು ಎಂಟ್ರಿ ಆಗ್ತಾ ಇದ್ದಾರೆ ಅದು ಒಂದು ಕಡೆ ಸಂತಸ ಇದ್ದರೆ, ಮತ್ತೊಂದು ಕಡೆ ಅವ್ರಿಗೆ ಈಗ ಸಂಡೂರು ಉಪಚುನಾವಣೆಯ ಒಂದು ಸವಾಲು ಕೂಡ ಎದುರಾಗಿರ್ತಕ್ಕಂಥ. ಯಾಕೆಂತಂದರೆ ಸಹಜವಾಗಿ ಅವರು ತಮ್ಮ ಜಿಲ್ಲೆಗೆ ಎಂಟ್ರಿ ಕೊಡ್ತಾರ ಹಿನ್ನೆಲೆಯಲ್ಲಿ ಆ ಕ್ಷೇತ್ರವನ್ನು ಕೂಡ ಗೆಲ್ಲಿಸ್ಕೊಳ್ಳುವಂತಹ ಒಂದು ಅವರಿಗೆ ಸವಾಲು ಕೂಡ ಎದುರಾಗಿರ್ತಕ್ಕಂಥ. ಈ ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಪ್ರತಿ ಮನೆಗೂ ಭೇಟಿಯಾಗಿ ನಾನು ಸಂಡೂರು ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ 14 ವರ್ಷಗಳ ಬಳಿಕ ಎಂಟ್ರಿ ಆಗ್ತಿದ್ದಾರೆ. ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಗ್ರ್ಯಾಂಡ್ ಎಂಟ್ರಿ ಆಗ್ತಿದೆ. 14 ವರ್ಷಗಳ ಬಳಿಕ ಬಳ್ಳಾರಿಗೆ ರೆಡ್ಡಿ ಅವರು ಭೇಟಿ ಕೊಡ್ತಿದ್ದಾರೆ. ಮರುಪ್ರವೇಶಕ್ಕೂ ಮುನ್ನ ರಿಪಬ್ಲಿಕ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಳ್ಳಾರಿಗೆ ಹೋಗ್ತಿರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ನನ್ನ ಕನಸುಗಳೆಲ್ಲ ಅರ್ಧಕ್ಕೆ ನಿಂತಿದೆ, ಆ ಕನಸುಗಳನ್ನ ಪೂರ್ತಿ ಮಾಡುವ ಕೆಲಸ ಮಾಡಬೇಕಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಹಾಗಾದ್ರೆ ಏನ್ ಮಾತಾಡಿದ್ದಾರೆ ಕೇಳಿ. ಸುಮಾರು 13 ವರ್ಷಗಳ ನಂತರ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಗೆ ಹೋಗೋದಕ್ಕೆ ಈಗ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ನೇರವಾಗಿ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ? ಯಾಕೆಂತಂದರೆ ಹಿಂದೆ ತಮ್ಮ ಪತ್ನಿಯವರು ಚುನಾವಣೆ ಸ್ಪರ್ಧೆ ಮಾಡಿದಾಗ ಏಕಾಂಗಿ ಸ್ಪರ್ಧೆ ಮಾಡಬೇಕಂತ ಅವತ್ತು ತಾವಿರಲಿಲ್ಲ. ಇವತ್ತು ಮತ್ತೆ ಬಳ್ಳಾರಿಗೆ ಹೋಗ್ತಿದ್ದೀರಿ, ಮತ್ತೆ ಬಳ್ಳಾರಿಯಲ್ಲಿ ಮತ್ತೆ ಒಂದು ಹಳೆಯ ಕಳೆ ಮತ್ತೆ ಶುರುವಾಗ್ತಾ ಇದೆ. ಈಗ ರಾಜಕೀಯವಾಗಿ ನೋಡೋದಾದರೆ ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಬಳ್ಳಾರಿಗೆ ಹೋಗಿ ಎಂಟ್ರಿ ಆಗ್ತಾ ಇದ್ದೀರಿ. ಈಗ ನೋಡಿ, ರಾಜಕೀಯ ಅನ್ನೋದು ಒಂದು, ಎರಡನೇದು ಹುಟ್ಟೂರಿಗೆ ಹೋಗ್ತಾ ಇದ್ದೀನಿ ಅನ್ನೋದು ಒಂದು. ಸೊ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕನ್ನೋದು ಇಡೀ ಜಗತ್ತೆಲ್ಲ ನೋಡಿದ ಮೇಲೂ ಕೂಡ ನಮ್ಮೂರೇ ನಮಗೆ ಮೇಲು ಅನ್ನೋದು ಹೇಳಿದಾಗೆ, ಇವತ್ತು ನನಗೆ ಜನ್ಮಸ್ಥಳ, ನಾನು ಹುಟ್ಟಿ ಬೆಳೆದಿರುವಂಥ ಊರು, ಎಲ್ಲ ರೀತಿಯಲ್ಲಿ ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ಬೆಳೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಜನ್ಮ ಕೊಟ್ಟಿರುವಂಥ ನನ್ನ ಊರು. ಹೋಗ್ತಾ ಇರೋದು ನನಗೆ ಭಾಳ ಸಂತೋಷ. ಹಾಗಾಗಿ ಒಂದು ವೈಭವ ಅನ್ನುವಂಥ ಮಾತು ನೀವೇನು ಹೇಳಿದ್ದೀರಲ್ಲ, ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ ನಾನಲ್ಲಿ ಮಂತ್ರಿಯಾಗಿ ಸಾವಿರಾರು ಕೋಟಿಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಪೂರ್ಣ ಅದರೇನು ಸಂಪೂರ್ಣ ಹಿಂದುಳಿದ ಜಿಲ್ಲೆ ಒಂದು ಹಣೆಪಟ್ಟಿಗೆ ಇದ್ದ ಬಳ್ಳಾರಿ ಒಂದು ಅಭಿವೃದ್ಧಿಯ ಜಿಲ್ಲೆ ಅನ್ನೋಂಥ ಒಂದು ಹಣೆಪಟ್ಟಿಗೆ ಕೊಂಡೊಯ್ದಿದ್ದೇ ನನಗೆ ಸಂತೋಷ. ಸಾಕಷ್ಟು ನನ್ನ ಕನಸುಗಳೆಲ್ಲ ಕೂಡ ಅರ್ಧಕ್ಕೆ ನಿಂತಿದೆ. ಬೆಂಗಳೂರು ಮಹಾನಗರ ನಂತರ ಎರಡನೇ ಮಹಾನಗರ ಆಗೋದಕ್ಕೆ ಕರ್ನಾಟಕದಲ್ಲಿ ಒಂದು ಅವಕಾಶ ಇರುವಂಥ, ಭೌಗೋಳಿಕವಾಗಿ ಅವಕಾಶ ಇರುವಂಥ ಊರದು. ಸೊ ಅದನ್ನು ಮತ್ತೆ ಒಂದು ದೊಡ್ಡ ಪ್ರಮಾಣದ ಮಹಾನಗರವಾಗಿ ಮಾಡೋದಕ್ಕೆ ನಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಒಂದು ನನ್ನ ಕನಸುಗಳೇನು ಅರ್ಧಕ್ಕೆ ನಿಂತಿದೆ ಅದನ್ನು ಪೂರ್ತಿ ಮಾಡಿಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋ ದಿಶೆಯಲ್ಲಿ ನನಗೆ ಇರೋ ಇನ್ನು ಕೆಲವೊಂದು ದಿವಸಗಳಿಗೆ ನಾನು ಪ್ರಯತ್ನ ಮಾಡ್ತೀನಿ. ಬಳ್ಳಾರಿಗೆ ಸಂಬಂಧಪಟ್ಟಂತೆ ಈಗ ಅವರು ಏನು ಎಂಟ್ರಿ ಆಗ್ತಾ ಇದ್ದಾರೆ ಅದು ಒಂದು ಕಡೆ ಸಂತಸ ಇದ್ದರೆ, ಮತ್ತೊಂದು ಕಡೆ ಅವ್ರಿಗೆ ಈಗ ಸಂಡೂರು ಉಪಚುನಾವಣೆಯ ಒಂದು ಸವಾಲು ಕೂಡ ಎದುರಾಗಿರ್ತಕ್ಕಂಥ. ಯಾಕೆಂತಂದರೆ ಸಹಜವಾಗಿ ಅವರು ತಮ್ಮ ಜಿಲ್ಲೆಗೆ ಎಂಟ್ರಿ ಕೊಡ್ತಾರ ಹಿನ್ನೆಲೆಯಲ್ಲಿ ಆ ಕ್ಷೇತ್ರವನ್ನು ಕೂಡ ಗೆಲ್ಲಿಸ್ಕೊಳ್ಳುವಂತಹ ಒಂದು ಅವರಿಗೆ ಸವಾಲು ಕೂಡ ಎದುರಾಗಿರ್ತಕ್ಕಂಥ. ಈ ನಿಟ್ಟಿನಲ್ಲಿ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಪ್ರತಿ ಮನೆಗೂ ಭೇಟಿಯಾಗಿ ನಾನು ಸಂಡೂರು ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.